ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ದುಷ್ಟ ಬುದ್ಧಿ ನನ್ನ ಹತ್ರ ನಡೆಯಕ್ಕಿಲ್ವೋ ವೀರಭದ್ರ? ನಾನು ಮನಸ್ಸು ಮಾಡಿದ್ರೆ ನಿನ್ನ ಮಗನಿಂದ ದೂರ ಮಾಡಬಹುದು. ಕತ್ಲೆ ಕೋಣೆನಲ್ಲಿ ಕೊಳಿಬೇಕಾಗಿದ್ದವಳು ಹೊರಗಡೆ ಹೇಗೆ ಬಂದ್ಲು? ನನ್ನ ಕಿವಿ ಒಂದೇ ಒಂದು ಸುದ್ದಿ ಕೂಡ ಬೀಳದೆ ಇಡೀ ಮದುವೆ ಮನೆಯಲ್ಲಿ ನನ್ನ ಕಣ್ಗೂ ಕಾಣದೆ ಹೇಗೆ ಓಡಾಡ್ಕೊಂಡಿದ್ಲು. ನಾನು ಹೆಣೆದಿದ್ದ ಬಲೆಗೆ ನನ್ನನ್ನೇ ಕೆಡವಿ ಎಲ್ಲರನ್ನೂ ಬಚಾವ್ ಮಾಡಿಬಿಟ್ಲು. ಶಾರದಾ, ಛತ್ರಿ ಹೋಗ್ಲಾ, ನೀರು ತರೋಗ್ಲಾ. ಅಪ್ಪಯ್ಯ ಹೊಸಿ ಸಮಾಧಾನ ಇರುವಪ್ಪಯ್ಯ. ಈಗ ಸಮಾಧಾನ ಮಾಡೋಕೆ ಬರ್ತಿದೆಯೇನೋ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ನಾನಾ? ಅಪ್ಪಯ್ಯ ಏನು ಹೇಳ್ತಿದ್ಯಾ? ಬಾಗಿಲು ತೆಗೆದದೆ ಅಂದ್ರೆ ಬಂದವ್ರೆ ಅನ್ಸುತ್ತೆ ಪಿಂಕಿ. ಹ್ಞೂಪ್ಪ, ಇರು ಫೋನ್ ಮಾಡ್ತೀನಿ. ಫೋನ್ ತೆಗಿತಾ ಇಲ್ಲ ಅಪ್ಪ. ಮನೆಗೆ ಬಂದಿದ್ರು ಫೋನ್ ತೆಗಿತಿಲ್ಲ ಅಂದ್ರೆ ಏನ್ ಅರ್ಥ? ಮನೆ ಒಳಗೆ ಅವನ ಅಂತ ಹೊಸಿ ಇಣಕ್ ನೋಡ್ಬಿಡ್ಲಾ? ಬೇಡಪ್ಪ, ಕೊನೆ ಟೈಮಲ್ಲಿ ನೀನೇನೇನೋ ಮಾಡಿ ಹಾಳು ಮಾಡಬೇಡ. ಸುಮ್ನಿರು. ಯಾರಾದ್ರೂ ಬಂದು ಯಾರು ನೀವು ಅಂತ ಕೇಳಿದ್ರೆ ಏನು ಹೇಳೋದು? ನಾಳೆ ತನಕ ಸ್ವಲ್ಪ ಸುಮ್ನಿರೋಣ. ಅಂಗಡಿ ಬಾಗ್ಲಾಕಿದೀವಣ. ಐಟಮ್ಗಳನ್ನೆಲ್ಲ ಗೋಡಂತ ಹಾಕುಮ, ನಾ ಹುಡ್ರನ್ ಕಳಿಸ್ತೀನಿ. ಪಿಂಕಿ, ಇವನು ಮಾರಿಗುಡಿ ಶಿವು ಅಲ್ವಾ? ಹ್ಞೂ ಅಪ್ಪ, ಅದೇ ರಶ್ಮಿ ಇದ್ದಾಳಲ್ಲ, ಇವತ್ತು ಮದ್ವೆ ಆಗ್ತಿದ್ದಾಳಲ್ಲ, ಅವ್ರ ಅಣ್ಣ. ಅದು ನನಗೂ ಗೊತ್ತು. ಆದ್ರೆ ತಂಗಿ ಮದುವೆ ದಿನ ಈ ಶಿವು ಇಲ್ಲೇನ್ ಮಾಡ್ತಾವನೆ? ಹ್ಞೂಪ್ಪ, ನನಗೂ ಅದೇ ಅರ್ಥ ಆಗ್ತಿಲ್ಲ. ಇಷ್ಟೊತ್ತಾಗ್ಲೇ ರಶ್ಮಿ ಮದ್ವೆ ಆಗಿರುತ್ತೆ. ಅವಳ ಗಂಡನ ಮನೆಗೆ ಕಳಿಸಿ ಇವರು ಅಲ್ಲೇ ಹೋಗಿರ್ಬೇಕು ತಾನೆ. ಇಲ್ಲೇನ್ ಮಾಡ್ತಿದ್ದಾರೆ? ಮದ್ವೆ ಅಲ್ವಾ ಅಪ್ಪ, ದುಡ್ಡು ಕಾಸಿಗೆ ಶಾರ್ಟೇಜ್ ಆಗಿ ಸಾಲ ಕೇಳಕ್ ಬಂದಿರ್ಬೇಕು. ಮಳಿಯಂದ್ರು ಸಾಲ ಕೂಡ ಕೊಡ್ತಾವ್ರ? ಅಳಿಯಂದ್ರೆ ಅಲ್ಲ ಅಪ್ಪ, ನಮ್ ಮಾವ ಸೀನನ್ನಪ್ಪ, ಅದೇ ಮಾದಪ್ಪಣ್ಣ. ಶಿವನೇ, ನೀವು ಕೇಳ್ದವ್ರಿಗೆಲ್ಲ ಸಾಲ ಕೊಟ್ರೆ ನಿಮ್ಮ ಮನೆ ಆಸ್ತಿ ಏನಾಗ್ಬೇಕವ್ವ? ಅಲ್ಲ, ನೀನು ಮದುವೆ ಆದ್ಮೇಕೆ ಮಾವನ ಮನ ಒಲ್ಸಿ ಮನೆ ತಿಜೋರಿ ಬೀಗದ ಕೈನ ನಿಂತ ವಯಸ್ಕ. ಸಾಲ ಯಾರು ಕೇಳಿದ್ರು ಕೊಡಬೇಡ. ಹಂಗು ಕೊಡಂಗಿದ್ರೆ ಬಡ್ಡಿ ಕೊಡು, ಆಯ್ತಾ? ಸರಿಯಪ್ಪ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನಲ್ ಸೀನಾ ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ಇರ್ತಾನೆ ಬಿಡವ. ನಿನ್ ಜೊತೆ ಇರದೆ ಇನ್ಯಾರ ಜೊತೆ ಇರ್ತಾನೆ? ಪ್ರೀತಿ ಮಾಡ್ತಾ ಇರೋದು ನಿನ್ ಜೊತೆಗಲ್ವಾ? ಅಣ್ಣ, ಈ ಏಟು ಬೆಕ್ಕಿನ ಮರಿ ಥರ ಹೆದರಿ ನಡಕ್ತಿದ್ಲಲ್ಲ ನನ್ನ ಮುಂದೆ ಶಾರದಾ, ಅವಳು ಹುಲಿ ಥರ ಮಾತಾಡಿ ಹೋಗಿದ್ದಕ್ಕೆ. ಈ ಏಟು ನೀನು ಸೋಮೇಗೌಡ ಸೇರಿ ಶಿವು ತಿನ್ನೋ ತಿಂಡಿಗೆ ವಿಷ ಬೆರೆಸಿ ನಾನು ತೋಡಿದ ಗುಂಡಿಗೆ ನನ್ನನ್ನೇ ಬೀಳೋ ಹಾಗೆ ಮಾಡಿದ್ದಕ್ಕೆ. ಈ ಏಟು ನನ್ನ ಮಗನಾಗಿ ಅಪ್ಪನ ಹೆಜ್ಜೆ ತಿಳ್ಕೊಳ್ದೆ ನನ್ನ ಹೆಜ್ಜೆಗೂ ಮೀರಿ ಮುಂದೆ ಹೆಜ್ಜೆ ಇಟ್ಟಿದ್ದಕ್ಕೆ. ಅಪ್ಪಯ್ಯ, ನಾನು ಏನೇ ಮಾಡಿದ್ರು ಅದು ನನ್ನ ಮಗ ಶಿವು ಕತೆ ಮುಗ್ಸಕ್ ಮಾಡಿರ್ತೀನಿ. ಮುಚ್ಚಬಾಯಿ! ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀನು ಸೋಮೇಗೌಡ ಏನೇ ಮಾಡೋದಿದ್ರು ಮುಂಚೆನೆ ನನಗೆ ತಿಳಿಸಿ ಮಾಡಬೇಕು ಅಂತ. ಆದರೆ ನೀವಿಬ್ರು ಮಾಡಿರೋ ಆ ಹಲ್ಕ ಕೆಲಸದಿಂದ ಆ ಶಾರದಾ ನನಗೆ ಟವಲ್ ಹಾಕೋದು. ನೀವು ಆ ಕೆಲಸ ಮಾಡಿರಲಿಲ್ಲ ಅಂದರೆ ಇವತ್ತು ಮತ್ತೆ ಅವಳನ್ನ ಜೈಲಿಗೆ ಕಳಿಸ್ತಿದ್ದೆ ನಾನು. ಆದರೆ ನೀನು ವಿಷ ಹಾಕಿರೋ ವಿಷಯ ಅವಳು ಹೊರಗೆ ತರ್ತೀನಿ ಅಂದಿದ್ದಕ್ಕೆ ವಿಧಿ ಇಲ್ಲದೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹಲ್ಲು ಕಚ್ಕೊಂಡು ಸುಮ್ಮನಿರ್ಬೇಕಾಯ್ತು. ನೀನು ಒಬ್ಬ ಮಗನೇನೋ, ನಿನ್ನನ್ನು ಕಟ್ಕೊಂಡು ಏನೇನೋ ಮಾಡಬೇಕು ಅಂತ ಹೊರಟಿದ್ದೀನಲ್ಲ. ಅಳ್ಳಾಡೋ ದೇವ್ರೆ ಉಳ್ಳಾಡೋವಾಗ
ಕಳ್ಳದೇವರು ಕಡುಬು ಕೇಳ್ತಿತ್ತಂತೆ. ಅಂತ ಪರಿಸ್ಥಿತಿಗೆ ತಂದ್ಬಿಟ್ಟೆ ಅಲ್ವ ನನ್ನನ್ನು. ಛ, ಅಪ್ಪಯ್ಯ ಇದೊಂದು ಕಿತ ಕ್ಷಮಿಸ್ಬಿಡಪ್ಪಯ್ಯ. ಇನ್ಯಾವತ್ತು ನೀನು ಕೇಳ್ದೆ ಏನೂ ಮಾಡೋಕ್ಕಿಲ್ಲ. ಈಗ ನಿನ್ನನ್ನು ಕ್ಷಮಿಸಿ ಏನೋ ಪ್ರಯೋಜನ? ರಶ್ಮಿ ಜೀವನ ಹಾಳು ಮಾಡಬೇಕು ಅಂತ ಮಾಡ್ಕೊಂಡಿದ್ದು ನಾವು ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಆಗೋಯ್ತಲ್ಲ. ಈಗ ಅವಳು ಮಾದಪ್ಪನ ಮನೆ ಸೇರಿಕೊಂಡ್ಳು. ಬೇರೆ ಯಾವುದೇ ಮನೆ ಸೇರಿಕೊಂಡಿದ್ರು ಆ ಮನೆಯವ್ರ ತಲೆ ಕೆಡಿಸಿ ಅವಳು ಜೀವನನ ಸ್ಮಶಾನ ಯಾತ್ರೆ ಮಾಡ್ಬೋದಾಗಿತ್ತು. ಆದರೆ ಮಾದಪ್ಪನ ಮನೆ ಸೇರಿದ್ದಾಳೆ. ಅವನು ಸೈನಿಕ, ಯಾರ ಮಾತು ಕೇಳೋದಿಲ್ಲ, ಅವನು ಇಷ್ಟ ಬಂದಂಗೆ ಮಾಡೋದು. ಅದು ಅಲ್ಲದೆ ಆ ಶಿವನ್ ಕಂಡ್ರೆ ಪ್ರಾಣ ಬಿಡ್ತಾನೆ. ಈಗ ನಾನು ಏನು ಮಾಡಬೇಕು ಹೇಳು? ದಣಿಗಳೇ, ಹೊಸಿ ನೀರು ಕುಡೀರಿ, ಗಂಟ್ಲು ಒಣಗ್ತಾ ಇದೆ. ಬೆಳಿಗ್ಗೆ ಆ ಪಾರ್ವತಿ ನನಗೆ ನೀರು ಕೊಡಿಸಿ ಅವ್ರ ಅಮ್ಮನ ಕರ್ಕೊಂಬಂದ್ಲು. ಸಂಜೆಗೆ ಆ ಶಾರದಾ, ಅತ್ತೆ ಸೊಸೆ ಇಬ್ರದ್ದು ಒಂದೇ ಬುದ್ಧಿ. ಅವರಿಬ್ಬರು ಮುಖಾಮುಖಿ ಆಗದೇನೆ ನನಗಿಷ್ಟೆಲ್ಲ ಮಣ್ಣು ಮುಕ್ಕಿಸ್ತಿದ್ದಾರೆ ಅಂದರೆ ಇನ್ನು ಅವರಿಬ್ಬರು ಸೇರಿಬಿಟ್ರೆ? ಅಪ್ಪಯ್ಯ ಏನು ಆಗಕ್ಕಿಲ್ಲ ಅಪ್ಪಯ್ಯ. ಅವ್ರ ಬಗ್ಗೆ ಚಿಂತ್ಯ ನೀವು ಬಿಟ್ಬಿಡಿ, ಆಮ್ಯಾಕೆ ನೋಡ್ಕೊಳುವ. ನೀವು ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ಚಿಕ್ಕಮ್ಮ, ಚಿಕ್ಕದಣೆ ಅವರಿಬ್ಬರು ಇಲ್ಲ, ಮಾಳಪ್ಪನ ಮನೆಗೆ ಎಣ್ಣೆ ತುಂಬ್ಸಕ್ಕೆ ಹೋಗೋರೆ. ಅಪ್ಪಯ್ಯ ನೀನು ಆರಾಮಾಗಿರಪ್ಪಯ್ಯ, ಬಾ ಕೂತ್ಕೋ. ಯಾರು ಬೇಕಿತ್ತು? ಅಪ್ಪ ಹೋಗ್ಬಿಡೋಣ ಬಾರಪ್ಪ. ಓಸಿ ಇರವ್ವ, ಅದು ಸೀನ ಬೇಕಿತ್ತು. ನಮ್ ಸೀನನಾ? ಅಯ್ಯೋ, ಇಲ್ಲಿ ಯಾಕೆ ನಿಂತೀರಿ? ನಡೀರಿ ಒಳಿಕೆ. ಬೇಡ, ಇನ್ನೊಂದು ಕಿತ್ತ ಬರ್ತೀವಿ. ಅಯ್ಯೋ, ಸೀನ ನೋಡ್ಬೇಕು ಅಂತ ಮನೆಗೆ ಗಂಟ ಬಂದಿದ್ದೀರಾ, ಹೀಗೆ ಬೇಡ ಅಂತಿದ್ದೀರಲ್ಲ. ಬನ್ನಿ ಒಳಿಕೆ, ಬಾರ ಒಳಿಕೆ. ಇಲ್ಲ, ಇನ್ನೊಂದ್ಸಲ ಬರ್ತೀವಿ. ಅಪ್ಪ ಬಾ ಹೋಗೋಣ. ಒಸಿ ನಿಂತ್ಕೊಳ್ಳೋಣ. ನೀವು ಇಲ್ಲಿ ಗಂಟೆ ಏನಕ್ಕೆ ಬಂದೀರಾ ಅಂತ ನಂಗೆ ಗೊತ್ತೈತೆ. ಗೊತ್ತಾ? ಓ ಕಣ, ಮದುವೆ ಸಿ ಅಲ್ವಾ? ನಿಮಗೂ ಗೊತ್ತಾ? ನಿಮ್ಗೇನು ಗೊತ್ತಿಲ್ಲ ಅಂತ ನಾವು ಗಾಬರಿ ನಿಂತ್ಕೊಂಡ್ಬಿಟ್ಟಿದ್ವಿ. ಅಯ್ಯೇ, ಏನಣ್ಣ ಹಿಂಗಂದ್ಬಿಟ್ರಿ? ಮೊದಲಿಗೆ ಗೊತ್ತಿರ್ಲಿಲ್ಲ. ಅಲ್ಲ, ಗೊತ್ತಿರ್ಲಿಲ್ಲ ಅಂದ್ರೆ ಅಂದಾಜಿರ್ಲಿಲ್ಲ ಆಟೆಯ. ಅದೇನೋ ದೇವ್ರ ದಯ ಅಂತಾರಲ್ಲ, ಆಮ್ಯಾಗ ಗೊತ್ತಾಗಿದ್ದು. ನಮ್ಮ ಸೀನಾ ಚಿನ್ನಂತ ಹುಡುಗಾಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.